Hi everyone, myself Vedavati. This is part 2 video regarding derivatives. In part 1, we are discuss about meaning, origin, derivatives in India, features of derivatives and participants in derivative market. Then in part 2 video we discuss more about derivatives. Okay, ಈ ಡಿರವೇಟಿವ್ಸ್ ಅನ್ನೋ ಸಬ್ಜೆಕ್ಟು ಈ ಟಾಪಿಕ್ ಬಂದು ನಿಮ್ಮ ಸಬ್ಜೆಕ್ಟ್ ಕ್ಯಾಪಿಟಲ್ ಮಾರ್ಕೆಟಿಂಗ್ ಇನ್ಸ್ಟ್ರೂಮೆಂಟ್ನ ಸೆಕೆಂಡ್ ಮಾಡೆಲ್ ಆಗಿರುತ್ತೆ. ಸೊ ಈ ಡಿರವೇಟಿವ್ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆಲ್ಸೋ. ದಟ್ಸ್ ವೈ ಎಕ್ಸ್ಪ್ಲೇನ್ ಡೀಪ್ಲಿ. ದೆನ್ advantages or benefits of derivatives. What are all the advantages or benefits are there in derivatives? Know about it. It is helps to hedge your investment portfolio. Andre as an investor in capital market, I'm not, some people are not like to take risk. They are like to pass their risk to who bear it, right? ಆ ಒಂದು ಫಂಕ್ಷನನ್ನು ಈ ಡಿರವೇಟಿವ್ ಮಾರ್ಕೆಟ್ ಮಾಡೋದ್ರಿಂದ ಇದು ಇನ್ವೆಸ್ಟ್ಮೆಂಟ್ ಹೆಡ್ಜ್ ಮಾಡೋದಕ್ಕೆ, ಅವನ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡೋದಕ್ಕೆ, ರಿಸ್ಕನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಇಟ್ ಹೆಲ್ಪ್ಸ್ ಯು ಮೇಕ್ ಲಾಟ್ಸ್ ಆ್ಯಂಡ್ ಲಾಟ್ ಆಫ್ ಮನಿ ಇಫ್ ಯು ನೋ ದ ಡೈರೆಕ್ಷನ್ ಆಫ್ ದ ಮಾರ್ಕೆಟ್. ಇಫ್ ನಿಮಗೆ ಒಂದು ಕ್ಯಾಪಿಟಲ್ ಮಾರ್ಕೆಟ್ನ ಓವರಾಲ್ ಟ್ರಾನ್ಸಾಕ್ಷನ್, ಓವರಾಲ್ ಇನ್ಫಾರ್ಮೇಷನ್, ಹೌ ದ ಪ್ರೈಸ್ ಆಫ್ ದ ಕ್ಯಾಪಿಟಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಚೇಂಜ್ಡ್, ಈ ಇನ್ಫಾರ್ಮೇಷನ್ಸು ತುಂಬ ಡೀಟೇಲ್ಡ್ ಆಗಿ ಗೊತ್ತಿದ್ದಾಗ ನೀವು ಆ ಇನ್ಫಾರ್ಮೇಷನ್ಗೆ ತಕ್ಕಂತೆ ಇಲ್ಲಿ ಆರ್ಬಿಟ್ರೇಜ್ ಆಗಿ ವರ್ಕ್ ಮಾಡ್ಬೋದು. ಸ್ಪೆಕ್ಯುಲೇಟರ್ ಆದರೂ ಆಗಿರ್ಬೋದು, ಆರ್ಬಿಟ್ರೇಜರ್ ಆದರೂ ಆಗಿರ್ಬೋದು. ಆ್ಯಸ್ ಲೈಕ್ ಯು ಇದು ಇಫ್ ನಿಮಗೆ ಡೈರೆಕ್ಷನ್ ಆಫ್ ಮಾರ್ಕೆಟ್ ಗೊತ್ತಿದ್ರೆ ನೀವು ಅದನ್ನು ಅಡ್ವಾಂಟೇಜಾಗಿ ಕನ್ವರ್ಟ್ ಮಾಡಿಕೊಂಡು ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮನಿಯನ್ನು ನೀವು ಅರ್ನ್ ಮಾಡ್ಬೋದು. ಓಕೆ, ಹೆಡ್ಜಿಂಗ್ ರಿಸ್ಕ್ ಎಕ್ಸ್ಪೋಜರ್. ಇಲ್ಲಿ ಹೆಡ್ಜಿಂಗ್ ಪ್ರೊಸೆಸ್ಸಿಂದ ಈ ರಿಸ್ಕ್ ಆಗೋದೇನಿದೆ ಅದನ್ನು ಕಡಿಮೆ ಮಾಡ್ಕೋಬೋದು. ಇಲ್ಲಿ ಕಂಟ್ರೋಲ್ ಮಾಡುತ್ತೆ, ಈ ರಿಸ್ಕನ್ನು ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಈ ಡಿರವೇಟಿವ್ ಮಾರ್ಕೆಟ್ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಅಂಡರ್ಲೈಯಿಂಗ್ ಅಸೆಟ್ಸ್ ಪ್ರೈಸ್ ಡಿಟರ್ಮಿನೇಷನ್ ನಾವು ಪ್ರೈಸ್ ಡಿಸ್ಕವರಿ ಅಂತಲೂ ಕರಿತೀವಿ. ಇಲ್ಲಿ ಈ ಅಂಡರ್ಲೈಯಿಂಗ್ ಅಸೆಟ್ಸ್ನ ಪ್ರೈಸ್ ಅಂದರೆ ಡಿರವೇಟಿವ್ಸ್ ಅಂದರೆ ನಿಮಗೆ ಗೊತ್ತು, ಎ ಪ್ರಾಡಕ್ಟ್ ಹೂಸ್ ವ್ಯಾಲ್ಯೂಸ್ ಡಿರೈವ್ಡ್ ಫ್ರಮ್ ದ ಅಂಡರ್ಲೈಯಿಂಗ್ ಅಸೆಟ್ಸ್ ಇನ್ ಎ ಕಾಂಟ್ರಾಕ್ಚುಯಲ್ ಮ್ಯಾನರ್. ಅಂದರೆ ಒಂದು ಪ್ರಾಡಕ್ಟ್ ಟ್ರೇಡ್ ಆಗುತ್ತೆ ಕಾಂಟ್ರಾಕ್ಚುಯಲ್ ಮ್ಯಾನರಲ್ಲಿ, ಆ ಪ್ರಾಡಕ್ಟ್ನ ವ್ಯಾಲ್ಯೂ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸಿಂದ ಡಿರೈವ್ ಆಗಿದೆ, ಅದನ್ನು ಡಿರವೇಟಿವ್ಸ್ ಅಂತೀವಿ. ಹಾಗೆ ಆ ವ್ಯಾಲ್ಯೂ ಏನಿದೆ ಅಂದರೆ ಆ ಪ್ರೈಸ್ ಡಿಸ್ಕವರಿ ಏನಿದೆ ಅದನ್ನು ನಾವು ಡಿಟರ್ಮೈನ್ ಮಾಡೋದಕ್ಕೆ ಈ ಡಿರವೇಟಿವ್ ಮಾರ್ಕೆಟ್ ನಮಗೆ ಬೆನಿಫಿಟ್ ಆಗುತ್ತೆ. ಓಕೆ, ದೆನ್ ಮಾರ್ಕೆಟ್ ಎಫಿಷಿಯನ್ಸಿ ಅಂತ ಬಂದಾಗ ಡಿರವೇಟಿವ್ಸ್ ಇನ್ಕ್ರೀಸಸ್ ಮಾರ್ಕೆಟ್ ಎಫಿಷಿಯನ್ಸಿ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ಬೈ ಯೂಸಿಂಗ್ ಡಿರವೇಟಿವ್ ಕಾಂಟ್ರಾಕ್ಟ್ಸ್. ಅಂದರೆ ಈ ಡಿರವೇಟಿವ್ಸ್ ಏನು ಮಾಡುತ್ತೆ, ಮಾರ್ಕೆಟ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ. ಹೇಗೆ ಅಂತ ಅಂದರೆ ಎಲ್ಲ ಇನ್ವೆಸ್ಟರ್ಸು ಈ ಡಿರವೇಟಿವ್ ಕಾಂಟ್ರಾಕ್ಟ್ಸ್ನ ಯೂಸ್ ಮಾಡೋ ರೀತಿ ಮಾಡಿ ಒಂದು ಮಾರ್ಕೆಟ್ ಎಫಿಷಿಯನ್ಸಿನ ಯೂಸ್ ಮಾಡೋದ್ರಲ್ಲಿ ಈ ಡಿರವೇಟಿವ್ಸ್ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ದೆನ್ access to ಅನ್ಅವೈಲಬಲ್ ಅಸೆಟ್ಸ್ ಆರ್ ಮಾರ್ಕೆಟ್. ಅಂದರೆ ಅನ್ಅವೈಲಬಲ್ ಅಸೆಟ್ಸ್ ಅಂದರೆ ಇಲ್ಲಿ ತನಕ ಇಲ್ಲದೆ ಇರೋದು, ಅಂದರೆ ಇನೋವೇಷನ್ ಅಂತ ಹೇಳ್ಬೋದು. ಒಂದು ಹೊಸದನ್ನು ಇಂಪ್ಲಿಮೆಂಟ್ ಮಾಡೋದು ಅಥವಾ ಅದಕ್ಕೆ ಒಂದು ಎಂಪ್ಲಾಯ್ಮೆಂಟನ್ನು ಕೊಡೋದು. ಈ ಕ್ಯಾಪಿಟಲ್ ಮಾರ್ಕೆಟಲ್ಲಿ ನ್ಯೂ ಇನ್ಸ್ಟ್ರೂಮೆಂಟ್ಸ್ಗೆ ಎಂಪ್ಲಾಯ್ಮೆಂಟ್ ಕೊಡೋದು ಅಥವಾ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೂ ಕೂಡ ಈ ಡಿರವೇಟಿವ್ ಮಾರ್ಕೆಟ್ ನಮಗೆ ಬೆನಿಫಿಟೆಡ್. ಹೇಗೆ ಡಿರವೇಟಿವ್ಸ್ ಕ್ಯಾನ್ ಹೆಲ್ಪ್ organization get access to otherwise unavailable assets by employing interest rate swaps. ಅಂದರೆ ಈ ಸ್ವ್ಯಾಪ್ಸ್ ಅನ್ನೋದು ಕೂಡ ಒನ್ ಆಫ್ ದ ಟೈಪ್ ಆಫ್ ಡಿರವೇಟಿವ್. ಓಕೆ, ಈ ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ ಅನ್ನೋದು ಇರೋದಿಲ್ಲ. ಇದನ್ನು ಯಾವಾಗ ನಾವು ಜಾಸ್ತಿ ಡಿರವೇಟಿವ್ ಮಾರ್ಕೆಟ್ನ ಅಕ್ಸೆಸ್ ಮಾಡ್ತಾ ಹೋದ್ವಿ, ಎ ನ್ಯೂ ಇಂಪ್ಲಿಮೆಂಟೇಷನ್ ಆರ್ ಇನೋವೇಷನ್ ಈಸ್ ಎಸ್ಟಾಬ್ಲಿಷ್ಡ್, ದಟ್ ಈಸ್ ಇಂಟ್ರೆಸ್ಟ್ ರೇಟ್ swaps. Okay, then reduce the transaction cost. These derivative contract trade is helps to reduce the cost of transaction. Okay, then the next main topic is criticism
of derivatives. Okay, after we understood advantages or benefits of derivatives, right? ಆ ಬೆನಿಫಿಟ್ಸ್ ಆರ್ ಆಫ್ ಡಿರವೇಟಿವ್ಸು ಟ್ರೂನಾ ಅಂದರೆ ಅದು ಮಾರ್ಕೆಟ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತಾ, ಪ್ರೈಸ್ ಡಿಸ್ಕವರಿನ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತಾ, ಕಾಸ್ಟನ್ನು ರೆಡ್ಯೂಸ್ ಮಾಡುತ್ತಾ, ಇದೆಲ್ಲ ಬೆನಿಫಿಟ್ಸ್ ಅಂತ ಬಂದಾಗ ಸಮ್ ಅನ್ಬೆನಿಫಿಟ್ ಅಂದರೆ ಡಿಸ್ಅಡ್ವಾಂಟೇಜಸ್ಸು ಕೂಡ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಡಿರವೇಟಿವ್ಸ್ ಏನಿದೆ ಅದನ್ನು ಸಮ್ ಪೀಪಲ್ ಪ್ರೋಸ್ ಆರ್ ಕಾನ್ಸ್ ಥರ ಕೆಲವರು ಅದನ್ನು ಪಾಸಿಟಿವ್ ಆಗಿ ವ್ಯೂ ಮಾಡ್ತಾರೆ, ಕೆಲವರು ಅದನ್ನು ನೆಗೆಟಿವ್ ಆಗಿ ವ್ಯೂ ಮಾಡ್ತಾರೆ. ಅದನ್ನಿಲ್ಲಿ ಕ್ರಿಟಿಸಿಸಮ್ಸ್ ಅಂತ ಹೇಳ್ತೀವಿ. ಓಕೆ, ದ ಕಾಂಪ್ಲೆಕ್ಸಿಟಿ ಆಫ್ ಡಿರವೇಟಿವ್ಸ್ ಮೀನ್ಸ್ ದ್ಯಾಟ್ ಸಮ್ಟೈಮ್ಸ್ ದ parties that use them don't understand them well. ಅಂದರೆ ಇಲ್ಲಿ ಕಾಂಪ್ಲೆಕ್ಸಿಟಿ ಏನು ಈ ಡಿರವೇಟಿವ್ಸಲ್ಲಿ ಮೇಯ್ನಾಗಿ ಅಂತ ಬಂದಾಗ ಸಮ್ಟೈಮ್ಸ್ ದ ಪಾರ್ಟೀಸ್ ಅಂದರೆ ಈ ಡಿರವೇಟಿವ್ ಕಾಂಟ್ರಾಕ್ಟಲ್ಲಿರುವಂಥ ಮೇನ್ 2 ಪಾರ್ಟೀಸ್ ಏನಿದ್ದಾರೆ ಅವರು ಈ ಡಿರವೇಟಿವ್ಸ್ ಅಂದರೆ ಏನು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಿಲ್ಲ. ಓಕೆ, ಆ್ಯಸ್ ಎ ರಿಸಲ್ಟ್ ಆ ರಿಸಲ್ಟಿಂದ ದೇ ಆರ್ ಆಫೆನ್ ಯೂಸ್ಡ್ ಇಂಪ್ರಾಪರ್ಲಿ, ಅವರು ಅದನ್ನು ಇಂಪ್ರಾಪರಾಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಆ ಇಂಪ್ರಾಪರ್ ಯೂಸಿಂಗ್ ಆಫ್ ಡಿರವೇಟಿವ್ಸ್ ಲೀಡಿಂಗ್ ಟು ಪೊಟೆನ್ಷಿಯಲಿ ಲಾರ್ಜ್ ಲಾಸಸ್, ಅದು ಲಾರ್ಜ್ ಲಾಸಸನ್ನು ಬೇರ್ ಮಾಡೋ ರೀತಿ ಮಾಡುತ್ತೆ. ಅದೇ ಒಂದು ರಿಸಲ್ಟ್. ಅಂದರೆ ಅಂಡರ್ಸ್ಟುಡ್ ಮಾಡ್ಕೊಳ್ದೇನೆ ನಾವು ಇಂಪ್ರಾಪರಾಗಿ ಯಾವುದೇ ಒಂದು ಪ್ರಾಡಕ್ಟ್ಸನ್ನು ನಾವು ಯೂಸ್ ಮಾಡಿದ್ರು ಅದರಿಂದ ನಮಗೆ ಲಾಸಸ್ಸೇ ಆಗೋದಿಲ್ಲ, ಅಂದರೆ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಈ ಡಿರವೇಟಿವ್ ಅನ್ನೋ ಒಂದು ಕಾಂಟ್ರಾಕ್ಟನ್ನು ನಾವು ಅಂಡರ್ಸ್ಟುಡ್ ಮಾಡದೆ ಇಂಪ್ರಾಪರಾಗಿ ನಾವು ಅದನ್ನು ಯೂಸ್ ಮಾಡಿದ್ರೆ ನಮಗೆ ಕಾಮನ್ ಆಗಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ದಿಸ್ ಕ್ಯಾನ್ ಎಕ್ಸ್ಪ್ಲೈನ್ ವೈ unknowledgeable investors tend to consider derivatives excessively dangerous. ಅಂದರೆ ಈ ಡಿರವೇಟಿವ್ಸನ್ನು ನಾಲೆಡ್ಜ್ ಇರುವಂಥವ್ರು ಈಸಿ ಆ್ಯಂಡ್ ಸಿಂಪಲ್ ಅಂತ ಹೇಳ್ಬೋದು. ಬಟ್ ಅನ್ನಾಲೆಡ್ಜಬಲ್ ಪೀಪಲ್ಸ್ ಆರ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವ್ರು ಇದನ್ನು ಡೇಂಜರಸ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, derivatives are also mistakenly characterized as a form of legalized ಗ್ಯಾಮ್ಲಿಂಗ್ ಅಂತ ಕರೀತಾರೆ. ಕೆಲವರು ಯಾಕೆ ಇದನ್ನು ಗ್ಯಾಮ್ಲಿಂಗ್ ಅಂತ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತ ಅಂದರೆ ಸಮ್ಟೈಮ್ಸ್ ಪೀಪಲ್ ಯೂಸ್ಡ್ ದಿಸ್ ಡಿರವೇಟಿವ್ಸ್ ಆ್ಯಸ್ ಗ್ಯಾಮ್ಲಿಂಗ್, ಅಂದರೆ ಅವರ ಪರ್ಸ್ನಲ್ ಪ್ರಾಫಿಟ್ ಮೇಕಿಂಗೋಸ್ಕರ ಅದನ್ನು ಬೇರೆಯವರು ಅಂದರೆ ಅನ್ನೋಯಿಂಗ್ ಪರ್ಸನ್ಸ್ ಜೊತೆ ಅದನ್ನು ಮಿಸ್ಬಿಹೇವ್ ಆಗಿ ಅಂದರೆ ಇಂಪ್ರಾಪರಾಗಿ ಯೂಸ್ ಮಾಡ್ಕೊತಾರೆ. ಸೊ ಅದಕ್ಕೆ ಇದನ್ನು ಲೀಗಲೈಸ್ಡ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾ ಹೋಗ್ತಾರೆ. ಲೀಗಲ್ ಆಗಿ ಇದನ್ನು ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯನ ಇವ್ರು ತಿಳ್ಕೊಂಡು, ಅಂದರೆ ಈಗ ಆರ್ಬಿಟ್ರೇಜರ್ಸ್ ಏನಿರ್ತಾರೆ ಅಲ್ಲಿ ಏನೋ ಈ ಮಾರ್ಕೆಟಲ್ಲಿ ತೊಗೊಂಡು ಅದೇ ಪ್ರಾಡಕ್ಟನ್ನು ಇನ್ನೊಂದು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ಅಲ್ವಾ. ಅದು ಹೇಗೆ ಇಲ್ಲಿ ಆ ರೇಟಿಗೆ ತೊಗೊಂಡ ಪ್ರಾಫಿಟಿಗೆ ಮಾರ್ತೀನಿ ಅಂದರೆ ಅಲ್ಲಿ ಇನ್ನೊಬ್ಬ ಯಾರು ಸೇಲ್ ಮಾಡ್ತೀನಿ ಅವನಿಗೆ ಅಲ್ಲಿ ಲಾಸ್ ಅಂತ ಅರ್ಥ ಅಲ್ವಾ. ಹಾಗೆ ಈ ರೀತಿ ಲೀಗಲೈಸ್ಡ್ ಗ್ಯಾಮ್ಲಿಂಗನ್ನು ಈ ಡಿರವೇಟಿವ್ಸ್ನ ಇಟ್ಕೊಂಡು ಕೆಲವೊಬ್ಬರು ಮಾಡ್ತಿದ್ದಾರೆ ಅಂತ ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ. ದಿಸ್ ವ್ಯೂ ಟೆಂಡ್ಸ್ ಟು ಓವರ್ಲುಕ್ ದ ಬೆನಿಫಿಟ್ಸ್ ಆಫ್ ಡಿರವೇಟಿವ್ಸ್. ಇದನ್ನು ನಾವು ಓವರ್ಲುಕ್ ಅಂದರೆ ಬೆನಿಫಿಟ್ಸ್ ಆಫ್ ಡಿರವೇಟಿವ್ಸನ್ನು ತಿಳ್ಕೊಂಡ್ಮೇಲೆ ದೀಸ್ ಥಿಂಗ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಡಿರವೇಟಿವ್, ರೈಟ್. ಎಕ್ಸಾಂಪಲ್ ಅಂದರೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ ಇರುತ್ತೆ, ಬಟ್ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ಫ್ಯಾಕ್ಟ್ ಡಿರವೇಟಿವ್ ಮೇಕ್ಸ್ ಫಿನಾನ್ಷಿಯಲ್ ಮಾರ್ಕೆಟ್ ವರ್ಕ್ ಬೆಟರ್. ಅಂದರೆ ಕೆಲವರು ಪಾಸಿಟಿವ್ ಆಗಿ ಏನು ಹೇಳ್ತಾರೆ ಅಂದರೆ ಈ ಡಿರವೇಟಿವ್ಸ್ ಈ ಫಿನಾನ್ಷಿಯಲ್ ಮಾರ್ಕೆಟನ್ನು ಬೆಟರ್ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಾಟ್ ವರ್ಸ್ ಅಂತಲೂ ಕೂಡ ಹೇಳ್ತಾರೆ. ದೀಸ್ ಆರ್ ಆಲ್ criticism of derivatives. Then move to next topic, factors contributing to the growth of derivatives. Which factors is need to growth of derivatives ಅಂತ. ಇದು ಕೂಡ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸಮ್ಟೈಮ್ಸ್ 10 ಮಾರ್ಕ್ಸಿಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಇದನ್ನು ಇನ್ ದೇರ್ ಓನ್ ಲೈನ್ಸಲ್ಲಿ ಹೇಗೆ ಡಿರವೇಟಿವ್ಸ್ ಗ್ರೋತ್ ಆಗಬೇಕು ಅನ್ನೋದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಪ್ರಾಪರಾಗಿ ತಿಳ್ಕೊಳ್ಳಿ. ಪ್ರೈಸ್ ವೊಲಾಟಿಲಿಟಿ
ಓಕೆ, ಪ್ರೈಸ್ ವೊಲಾಟಿಲಿಟಿ ಅಂತ ಬಂದಾಗ ದ ಕಾನ್ಸೆಪ್ಟ್ ಆಫ್ ಪ್ರೈಸ್ ಈಸ್ ಕ್ಲಿಯರ್ ಟು ಆಲ್ಮೋಸ್ಟ್ ಎವ್ರಿಬಡಿ ವೆನ್ ವಿ ಡಿಸ್ಕಸ್ ಕಮಾಡಿಟಿ. ಓಕೆ, ಒಂದು ಕಮಾಡಿಟಿಯನ್ನು ಬೈ ಅಥವಾ ಸೇಲ್ ಮಾಡಬೇಕು ಡಿರಾವೇಟಿವ್ಸಲ್ಲಿ ಅಂತ ಬಂದಾಗ ಆ ಪಾರ್ಟೀಸ್ಗೆ ಅಂದರೆ ಅಲ್ಲಿ ಯಾರು ಇರ್ತಾರೆ ಆ ಇನ್ವೆಸ್ಟರ್ಸ್ ಅವರೆಲ್ಲರಿಗೂ ಕೂಡ ಆ ಕಮಾಡಿಟಿಯ ವ್ಯಾಲ್ಯೂನ ಅಥವಾ ಪ್ರೈಸ್ ಬಗ್ಗೆ ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತಾರೆ. ಪ್ರೈಸ್ ವೊಲಾಟಿಲಿಟಿ ಅಂದರೆ ಆ ಪ್ರೈಸ್ ಏನಿದೆ ಅದು ಕ್ಲಿಯರ್ ಆಗಿರಬೇಕು. ಯಾರಿಗೆ? ಎವ್ರಿಬಡಿ ವೆನ್ ವಿ ಡಿಸ್ಕಸ್ ದ ಕಮಾಡಿಟಿ ಬಗ್ಗೆ ಡಿಸ್ಕಸ್ ಮಾಡೋ ಎಲ್ಲರಿಗೂ ಆ ಪ್ರೈಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಅಂದರೆ ಇವತ್ತು ಏನು ಪ್ರೈಸ್ ಇದೆ, ಈ ಮಿನಿಟಲ್ಲಿ ಏನು ಪ್ರೈಸ್ ಇದೆ ಅನ್ನೋದು ಪ್ರಾಪರಾಗಿ ಗೊತ್ತಾಗಬೇಕು. ಓಕೆ, ಯಾಕೆಂದರೆ ಇದು ಪಬ್ಲಿಕ್ ಆಗಿರುತ್ತೆ ಹೊರತು ಪ್ರೈವೇಟ್ ಆಗಿರೋದಿಲ್ಲ. ಸೊ ಪಬ್ಲಿಕ್ ಆಗಿ ಆ ಪ್ರೈಸ್ನ ವ್ಯಾಲ್ಯೂ ಗೊತ್ತಿರಬೇಕು. ದೆನ್ ಗ್ಲೋಬಲೈಸೇಷನ್ ಆಫ್ ಮಾರ್ಕೆಟ್ಸ್. ಈ ಡಿರಾವೇಟಿವ್ ಮಾರ್ಕೆಟ್ ಏನಿದೆ ಅದನ್ನು ಗ್ಲೋಬಲೈಸ್ಡ್ ಲೆವೆಲ್ ಅಂದರೆ ಗ್ಲೋಬಲ್ ಲೆವೆಲಿಗೆ ತೊಗೊಂಡೋಗ್ಬೇಕು. ಯಾಕೆ ಅಂದರೆ ಟು ಎನ್ಹ್ಯಾನ್ಸ್ ದ ಕಾಂಪಿಟೇಷನ್. ಓಕೆ, ದೆನ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆರ್ ಇನೋವೇಷನ್ಸ್ ಇನ್ ಡಿರಾವೇಟಿವ್ ಮಾರ್ಕೆಟಲ್ಲಿ ಇನೋವೇಷನ್ಗೆ ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಇನೋವೇಷನ್ನ ಮಾಡಬೇಕು ಈ ಡಿರಾವೇಟಿವ್ಸ್ ಗ್ರೋತ್ ಆಗೋದಕ್ಕೆ ಅಂತ ಅಂದರೆ ಈ ಕಂಪ್ಯೂಟರ್ ಸಿಸ್ಟಮ್ಸ್ ಏನಿದೆ ಅದನ್ನು ಅಡ್ವಾನ್ಸ್ಡ್ ಮೆಥಡಲ್ಲಿ ತುಂಬ ಪ್ರಾಪರಾಗಿ ಯೂಸ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಅಂತ ಬಂದರೆ ಡೆವಲಪ್ಮೆಂಟ್ ಆಫ್ ಹೈ ಸ್ಪೀಡ್ ಪ್ರೊಸೆಸರ್ಸ್, ನೆಟ್ವರ್ಕ್ ಸಿಸ್ಟಮ್ಸ್ ಆ್ಯಂಡ್ ಎನ್ಹ್ಯಾನ್ಸ್ ಮೆಥಡ್ ಆಫ್ ಡಾಟಾ ಎಂಟ್ರಿ. ಈ ಎಲ್ಲ ಪ್ರೊಸೆಸನ್ನು ಪ್ರಾಪರಾಗಿ ಇಟ್ಕೊಂಡು ಟೆಕ್ನಾಲಜಿನ ಅಡ್ವಾನ್ಸ್ ಆಗಿ ಯೂಸ್ ಮಾಡಿಕೊಂಡು ನಾವು ಈ ಡಿರಾವೇಟಿವ್ಸನ್ನು ಡೆವಲಪ್ ಮಾಡ್ಬೋದು. ಓಕೆ, ಫೋರ್ತ್ ಪಾಯಿಂಟ್, ಅಡ್ವಾನ್ಸಸ್ ಇನ್ ಫಿನಾನ್ಷಿಯಲ್ ಥಿಯರೀಸಲ್ಲಿ ಅಡ್ವಾನ್ಸ್ ಮಾಡ್ಬೋದು. ಅಡ್ವಾನ್ಸ್ ಆಗಿ ಫಿನಾನ್ಷಿಯಲ್ ಥಿಯರೀಸ್ ಯಾಕೆ ಅಂದರೆ ಈ ಕ್ರಿಟಿಸೈಸ್ ಮಾಡ್ತಾರೆ ಸಮ್ ಪೀಪಲ್ ಏನಂತ, ಇದು ಕಾಂಪ್ಲೆಕ್ಸಿಟಿ ಇದೆ, ಅನ್ನಾಲೆಡ್ಜಬಲ್ ಪೀಪಲ್ ಇಲ್ಲಿ ಇದನ್ನು ತಿಳ್ಕೊಳ್ಳೋದಕ್ಕಾಗಲ್ಲ, ಅಂಡರ್ಸ್ಟುಡ್ ಆಗದೇ ಅವರು ಇಂಪ್ರಾಪರಾಗಿ ಯೂಸ್ ಮಾಡಿ ಅದರಿಂದ ಲಾಸಸ್ನ ಬೇರ್ ಮಾಡ್ತಾರೆ ಅಂತ ಅಲ್ವಾ. ಹಾಗೆ ಈ ಫಿನಾನ್ಷಿಯಲ್ ಥಿಯರೀಸ್ ಏನಿದೆ ಅದನ್ನು ತುಂಬ ಸಿಂಪಲ್ಲಾಗಿ ಪ್ರಾಪರಾಗಿ ಅವ್ರು ಏನಾದರೂ ಹೇಳಿದಾಗ ಆಲ್ ದ ಪೀಪಲ್ ಹೂ ಆರ್ ಎಂಟರ್ಡ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಫಾರ್ ಮೇಕಿಂಗ್ ಡಿರಾವೇಟಿವ್ ಕಾಂಟ್ರಾಕ್ಟ್ ಅವರಿಗೆ ಈ ಥಿಯರೀಸ್ ಅರ್ಥ ಆದರೆ ಈ ಇನ್ಎಫಿಷಿಯಂಟ್ ಲಾರ್ಜ್ ಲಾಸಸ್, ಇನ್ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇದೆಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ಫ್ಯಾಕ್ಟರ್. ದೆನ್ ಡೆವಲಪ್ಮೆಂಟ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್. ದ ಮೇನ್ ಥಿಂಗ್ ಇಲ್ಲಿ ಹೆಡ್ಜರ್ಸ್, ಸ್ಪೆಕ್ಯುಲೇಟರ್ಸ್, ಆರ್ಬಿಟ್ರೇಜರ್ಸ್ ಯಾರು ಇರ್ತಾರೆ ಇವರ ಗ್ಯಾಮ್ಲಿಂಗ್ ಪ್ರೊಸೆಸ್ ಆಗದಿರೋ ರೀತಿ ಅವರು ಅಂದರೆ ಸಮ್ ಇನ್ನೋಸೆಂಟ್ ಫಾರ್ಮರ್ಸ್ ಇರ್ಬೋದು, ಇಂಪೋರ್ಟರ್ಸ್ ಇರ್ಬೋದು, ಅವರಿಗೆ ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ನ ಇಟ್ಕೊಂಡು ಆ ರಿಸ್ಕ್ ಏನು ಬರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಓಕೆ, ದೆನ್ ಲಾಸ್ಟ್ ಪಾಯಿಂಟ್, ಮಾರ್ಕೆಟ್ ಇಂಪ್ರೂವ್ಮೆಂಟ್ಸ್ ಇನ್ ಕಮ್ಯುನಿಕೇಷನ್ ಫೆಸಿಲಿಟಿ ಅಂದರೆ ಗುಡ್ ಕಮ್ಯುನಿಕೇಷನ್ ಫೆಸಿಲಿಟೀಸನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ದೀಸ್ ಆರ್ ಆಲ್ ದ ಮೇನ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಗ್ರೋತ್ ಆಫ್ derivatives. The next topic is about functions of derivatives. Okay, the derivative market performs a number of economic functions. ಅಂದರೆ ಈ ಡಿರಾವೇಟಿವ್ ಮಾರ್ಕೆಟ್ ಏನಿದೆ ಇದು ನಂಬರ್ ಆಫ್ ಫಂಕ್ಷನ್ಸನ್ನು ಮಾಡುತ್ತೆ. ಇಲ್ಲಿ ನಾನು ಮೇನಾಗಿ 3 ಫಂಕ್ಷನ್ಸನ್ನು ಇಲ್ಲಿ ಸ್ಟೇಟ್ ಮಾಡಿದ್ದೀನಿ. ಓಕೆ, ವಾಟ್ ಆರ್ ಆಲ್ ದಟ್? ನೋ ಅಬೌಟ್ ಇಟ್. ದೇ ಹೆಲ್ಪ್ಸ್ ಇನ್ transferring risk from risk adverse people to risk oriented people as like hedger ಏನು ಮಾಡ್ತಾನೆ ಅವನ ರಿಸ್ಕನ್ನು ಇನ್ನೊಬ್ಬರಿಗೆ ಪಾಸ್ ಮಾಡ್ತಾನೆ, ಯಾರು ಬೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಈ ಡಿರಾವೇಟಿವ್ನ ಫಸ್ಟ್ ಫಂಕ್ಷನ್ ಯಾರು ರಿಸ್ಕಿಂದ ಅಡ್ವರ್ಸ್ಡ್ ಆಗಿರ್ತಾರೆ ಅವರಿಂದ ರಿಸ್ಕ್ ಓರಿಯೆಂಟೆಡ್ ಪೀಪಲಿಗೆ ರಿಸ್ಕನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಫಂಕ್ಷನನ್ನು ಮಾಡುತ್ತೆ. ಓಕೆ, ದೆನ್ ದೆ ಹೆಲ್ಪ್ಸ್ ಇನ್ ಡಿಸ್ಕವರಿ ಆಫ್ ಫ್ಯೂಚರ್ ಆ್ಯಸ್ ವೆಲ್ ಆಸ್ ಕರೆಂಟ್ ಪ್ರೈಸಸ್. ಅಂದರೆ ಅಟ್ ಪ್ರೆಸೆಂಟ್ ಅಂದರೆ ನಾವು ಆ್ಯಸ್ ಎ ಆರ್ಬಿಟ್ರೇಜರ್ ಆರ್ ಆ್ಯಸ್ ಎ ಹೆಡ್ಜರ್ ಟುಡೇ ಪರ್ ಡಾಲರ್ 70 rupee, ಇನ್ ಫ್ಯೂಚರ್ ಇಟ್ ಮೇ ಬಿ 65 or 68 ಅಂತ ಅಸ್ಯೂಮ್ ಮಾಡ್ತೀವಿ. ಆ್ಯಸ್ ಲೈಕ್ ಇನ್ ಡಿರಾವೇಟಿವ್ ಮಾರ್ಕೆಟ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ನೋ ಅಬೌಟ್ ದ ಫ್ಯೂಚರ್ ಆ್ಯಸ್ ವೆಲ್ ಆಸ್ ಕರೆಂಟ್ ಪ್ರೈಸಸ್ ಆಫ್ ಸಮ್ ಕಮಾಡಿಟಿ. ಅದಕ್ಕೆ ಹೇಳ್ತಾರೆ ಈ ಡಿರಾವೇಟಿವ್ ಮಾರ್ಕೆಟ್ನ ನೆಕ್ಸ್ಟ್ ಫಂಕ್ಷನ್ ಏನಂದರೆ ಫ್ಯೂಚರ್ ಮತ್ತು ಪ್ರೆಸೆಂಟ್ ಪ್ರೈಸಸ್ ಏನಿದೆ ಅದನ್ನು ಡಿಸ್ಕವರಿ ಮಾಡೋದು.
Okay, the last main function is they increase the volume traded in markets because of participation of risk adverse people is greater number. ಅಂದರೆ ಇಲ್ಲಿ ವ್ಯಾಲ್ಯೂಮ್ ಟ್ರೇಡೆಡ್ ಏನಿದೆ, ವ್ಯಾಲ್ಯೂಮ್ ಆಫ್ ಟ್ರೇಡೆಡ್ ಇನ್ ಡಿರವೇಟಿವ್ ಮಾರ್ಕೆಟ್ ಅದು ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ಅಡ್ವರ್ಸ್ ಪೀಪಲ್ ಅಂದರೆ ರಿಸ್ಕ್ಲೆಸ್ ಟ್ರಾನ್ಸಾಕ್ಷನ್ ಮಾಡುವಂಥ ಕೆಲವು ಪೀಪಲ್ಸ್ ಇರ್ತಾರೆ. ಅಂದರೆ ಅವರ ಲಾಸಸ್ನ ಸಾಧ್ಯವಾದಷ್ಟು ಮಿನಿಮೈಸ್ ಮಾಡ್ಕೊಳ್ಳೋ ಉದ್ದೇಶದಿಂದ ಕೆಲವೊಬ್ಬರು ಇನ್ವೆಸ್ಟರ್ಸ್ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲಿ ವ್ಯಾಲ್ಯೂಮ್ ಆಫ್ ಟ್ರೇಡ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ದೀಸ್ ಆರ್ ಆಲ್ ದ ಮೇನ್ ಫಂಕ್ಷನ್ಸ್ ಆಫ್ ಡಿರವೇಟಿವ್ಸ್. ದಿಸ್ ಈಸ್ last topic of this video. This is a last topic of your model 2 of CMI. ಇಲ್ಲಿ ಟೈಪ್ಸನ್ನು ನಾನು ಚಾರ್ಟ್ ಆಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಟೈಪ್ಸ್ ಆಫ್ ಡಿರವೇಟಿವ್ಸ್ ಏನಿದೆ ಅದನ್ನು ನಾನು 2 ಪಾರ್ಟಾಗಿ ಚಾರ್ಟ್ನಲ್ಲಿ ಇಲ್ಲಿ ಶೋ ಮಾಡ್ತೀನಿ. ಈಚ್ ಒನ್ನ ನಾನು ನೆಕ್ಸ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಚಾಪ್ಟರ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ನಿಮಗೆ ಥರ್ಡ್ ಆ್ಯಂಡ್ ಫೋರ್ತ್ ಚಾಪ್ಟರಲ್ಲಿರೋದು. ಸೊ ಇಲ್ಲಿ ನಾನು OTC ಮತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸ್ ಏನಿದೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ಸ್ಟೇಟ್ ಮಾಡ್ತೀನಿ. ಓಕೆ, ಕ್ಲಾಸಿಫಿಕೇಷನ್ ಆರ್ ಟೈಪ್ಸ್ ಆಫ್ ಡಿರವೇಟಿವ್ಸಲ್ಲಿ ಮೇಯ್ನ್ ಆಗಿ 2 ಟೈಪ್ಸ್ ಅಥವಾ ಕ್ಯಾಟಗರಿಯನ್ನು ಮಾಡ್ತಾ ಹೋಗ್ತೀವಿ. ಫಸ್ಟ್ ಈಸ್ ಓವರ್ ದ ಕೌಂಟರ್ ಡಿರವೇಟಿವ್ಸ್. ಈ ಓವರ್ ದ ಕೌಂಟರ್ ಡಿರವೇಟಿವ್ಸ್ನ ನಾವು OTC ಅಂತಲೂ ಕರಿತೀವಿ. ಆರ್ ಅನ್ಆರ್ಗನೈಸ್ಡ್ ಡಿರವೇಟಿವ್ಸ್ ಅಂತಲೂ ಕರಿತೀವಿ. ಇದರ ಅಂಡರಲ್ಲಿ ಬರೋದು 3 ಟೈಪ್ಸ್: ಫಾರ್ವರ್ಡ್, ಆಪ್ಷನ್, ಸ್ವ್ಯಾಪ್ಸ್, ಕಾಂಟ್ರಾಕ್ಟ್. ಈ 3 ಕಾಂಟ್ರಾಕ್ಟ್ಸು ಈ OTC ಡಿರವೇಟಿವ್ಸಲ್ಲಿ ಬರುತ್ತೆ. ಓಕೆ, ದೆನ್ ಎಕ್ಸ್ಚೇಂಜ್ ಟ್ರೇಡೆಡ್ ಆರ್ ಆರ್ಗನೈಸ್ಡ್ ಡಿರವೇಟಿವ್ಸ್ ಅಂತ ಹೇಳ್ತೀವಿ. ಇದನ್ನು ETDs ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸ್ ಅಂತಲೂ ಕರಿತೀವಿ ಇನ್ ಶಾರ್ಟ್ ಫಾರ್ಮಲ್ಲಿ. ಇದನ್ನು ನಾವು ಆರ್ಗನೈಸ್ಡ್ ಡಿರವೇಟಿವ್ಸ್ ಅಂತ ಕರಿತೀವಿ, ಸ್ಟ್ಯಾಂಡರ್ಡೈಸ್ಡ್ ಡಿರವೇಟಿವ್ಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಚೇಂಜ್ ಟ್ರೇಡ್ ಏನಿದೆ ಅದು ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಅದಕ್ಕೆ ಇದನ್ನು ಆರ್ಗನೈಸ್ಡ್ ಮತ್ತು ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಮೇಯ್ನಾಗಿ 2 ಟೈಪ್ಸ್ ಬರುತ್ತೆ: ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಕಾಂಟ್ರಾಕ್ಟ್. ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟು OTCನಲ್ಲೂ ಇದೆ, ಎಕ್ಸ್ಚೇಂಜ್ ಟ್ರೇಡೆಡಲ್ಲೂ ಇದೆ. ಯಾಕೆ ಅಂತಂದರೆ ಸಮ್ಟೈಮ್ಸ್ ದೀಸ್ ಆಪ್ಷನ್ ಕಾಂಟ್ರಾಕ್ಟನ್ನ ನಾವು ಓವರ್ ದ ಕೌಂಟರ್ ಮಾರ್ಕೆಟ್ ಅಂದರೆ ಅನ್ಆರ್ಗನೈಸ್ಡ್ ಲೆವೆಲಲ್ಲಿ ಮಾಡ್ತೀವಿ. ಸಮ್ಟೈಮ್ಸ್ ಆಪ್ಷನ್ಸನ್ನು ನಾವು ಈ ಆರ್ಗನೈಸ್ಡ್ ಡಿರವೇಟಿವ್ ಆಗಿಯೂ ಕೂಡ ಯೂಸ್ ಮಾಡ್ತೀವಿ. ಅದಕ್ಕೆ ಈ ಆಪ್ಷನ್ ಕಾಂಟ್ರಾಕ್ಟು 2 ಸೈಡ್ನಲ್ಲೂ ಇರುತ್ತೆ. Okay, this is the types of derivatives. Then know about over the counter derivatives, meaning what is over the counter andre over the counter derivatives or contracts. It is one of the contract that are traded ಅದು ಪ್ರೈವೇಟ್ಲಿ ನೆಗೋಷಿಯೇಟೆಡ್. ಅಂದರೆ ಅದು ಹೇಗೆ ಟ್ರೇಡ್ ಆಗುತ್ತೆ ಅಂತ ಅಂದರೆ ಪ್ರೈವೇಟ್ ಪರ್ಸನ್ಸ್ ಅಂದರೆ 2 ಪಾರ್ಟೀಸ್ ಇರ್ತಾರೆ. ಅವರು ಎಲೆಕ್ಟ್ರಾನಿಕ್ ವೇನಲ್ಲಾದರೂ ಆಗಿರ್ಬೋದು ಅಥವಾ ಎದುರಿಗೇನೆ ಯಾರು ಇಲ್ಲಿ ಇಂಟರ್ಫಿಯರ್ ಆಗದೆ ಇರುತ್ತೆ, ಮೀಡಿಯೇಟರ್ಸ್ ಇಲ್ಲದೆ 2 ಪಾರ್ಟೀಸ್ ನಡುವೆ. ಅದಕ್ಕೆ ಇದನ್ನು ಪ್ರೈವೇಟ್ ನೆಗೋಷಿಯೇಟೆಡ್ ಅಂತಲೂ ಕರಿತೀವಿ. ಟ್ರೇಡೆಡ್ ಡೈರೆಕ್ಟ್ಲಿ ಬಿಟ್ವೀನ್ 2 ಪಾರ್ಟೀಸ್. ಈ 2 ಪಾರ್ಟೀಸ್ ನಡುವೆನೇ ಆಗುವಂಥ ಕಾಂಟ್ರಾಕ್ಟ್ಸನ್ನು ನಾವು ಓವರ್ ದ ಕೌಂಟರ್ ಅಂತ ಹೇಳ್ತೀವಿ. ವಿತೌಟ್ ಗೋಯಿಂಗ್ ಥ್ರೂ ಆ್ಯನ್ ಎಕ್ಸ್ಚೇಂಜ್ ಆರ್ ಅದರ್ ಇಂಟರ್ಮೀಡಿಯರಿ. ಯಾವುದೇ ಇಂಟರ್ಮೀಡಿಯೇಟರ್ಸ್ ಇಲ್ಲದೆ, ಎಕ್ಸ್ಚೇಂಜ್ ಇಲ್ಲದೆ ಇವರು ಪ್ರೈವೇಟಾಗಿ 2 ಪಾರ್ಟೀಸ್ ನಡುವೆ ನಡೆದ್ರೆ ಅಂತಹ ಕಾಂಟ್ರಾಕ್ಟ್ಸನ್ನು ನಾವು ಓವರ್ ದ ಕೌಂಟರ್ ಕಾಂಟ್ರಾಕ್ಟ್ ಅಥವಾ ಡಿರವೇಟಿವ್ಸ್ ಅಂತ ಹೇಳ್ತೀವಿ. ಇಲ್ಲಿ ಮೇಯ್ನಾಗಿ ನಾನು ಹೇಳ್ದಂಗೆ ಇದರ ಟೈಪ್ಸ್ ಬಂದು ಸ್ವ್ಯಾಪ್ಸ್, ಫಾರ್ವರ್ಡ್ ಆ್ಯಂಡ್ ಆಪ್ಷನ್ಸ್. ಓಕೆ, then another type is exchange traded derivatives contract. ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ ಕಾಂಟ್ರಾಕ್ಟ್ಸ್ ಅಥವಾ ETDs ಅಂದರೆ ಆರ್ ಸ್ಟ್ಯಾಂಡರ್ಡೈಸ್ಡ್ ಡಿರವೇಟಿವ್ಸ್. ಇದು ಸ್ಟ್ಯಾಂಡರ್ಡೈಸ್ಡ್ ಡಿರವೇಟಿವ್ ಆಗಿರುತ್ತೆ. ಸಚ್ ಆಸ್ ಯಾವ್ಯಾವುದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಕಾಂಟ್ರಾಕ್ಟ್ ದಟ್ ಆರ್ ಟ್ರಾನ್ಸಾಕ್ಟೆಡ್ ಆನ್ ಆ್ಯನ್ ಆರ್ಗನೈಸ್ಡ್ ಫ್ಯೂಚರ್ ಎಕ್ಸ್ಚೇಂಜ್. ಒಂದು ಆರ್ಗನೈಸ್ಡ್ ಫಾರ್ಮಲ್ಲಿರುವಂಥ ಒಂದು ಎಕ್ಸ್ಚೇಂಜ್ ಟ್ರೇಡಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಆಗ್ತಾ ಹೋಗುತ್ತೆ. ದೇ ಆರ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ರಿಕ್ವೈರ್ ಪೇಮೆಂಟ್ ಆಫ್ ಆ್ಯನ್ ಇನಿಷಿಯಲ್ ಡೆಪಾಸಿಟ್ ಆರ್ ಮಾರ್ಜಿನ್. ಅಂದರೆ ಇಲ್ಲಿ ಇಂಟರ್ಮೀಡಿಯರೀಸ್ ಇರ್ತಾರೆ. ಇಲ್ಲಿ ಬರೀ 2 ಪಾರ್ಟೀಸ್ ನಡುವೆ ಆಗೋದಿಲ್ಲ. ಅಂದರೆ ಇಲ್ಲಿ
ಎಕ್ಸ್ಪ್ಲೇನ್ ಮಾಡೋದಾದರೆ ಪಾರ್ಟಿ ಎ, ಓಕೆ, ಪಾರ್ಟಿ ಬಿ, ಆಯಿತಾ. ಇಲ್ಲಿ ಇವರಿಬ್ಬರು ನಡುವೆನೇ ಆದರೆ ಕಾಂಟ್ರ್ಯಾಕ್ಟು, ಅದನ್ನು ನಾವು ಒ ಟಿ ಸಿ ಕಾಂಟ್ರ್ಯಾಕ್ಟ್ ಅಥವಾ ಒ ಟಿ ಸಿ ಡಿರವೇಟಿವ್ಸ್ ಅಂತ ಹೇಳ್ತೀವಿ. ಇಫ್ ಇದ್ರ ಮಧ್ಯ ಎಕ್ಸ್ಚೇಂಜ್ ಅಥವಾ ಇಂಟರ್ಮೀಡಿಯರಿ ಯಾರಾದರೂ ಬಂದರೆ ಅದನ್ನು ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸ್ ಅಂತ ಹೇಳ್ತೀವಿ. ಇವರು ಯಾಕೆ ಬರ್ತಾರೆ ಅಂತ ಅಂದಾಗ, ಈ ಎ ಇಂದ ಸಮ್ ಮಾರ್ಜಿನ್ ಅಮೌಂಟ್, ಅಂದರೆ ಸ್ವಲ್ಪ ಅಮೌಂಟನ್ನು, ಈಗ ಡೌನ್ ಪೇಮೆಂಟ್ ಅಂತ ಹೇಳ್ತೀವಲ್ವ, ಯಾವುದೇ ಒಂದು ಕಾರ್ ಅಥವಾ ಬೈಕನ್ನು ಪರ್ಚೇಸ್ ಮಾಡಬೇಕಾದ್ರೆ ಡೌನ್ ಪೇಮೆಂಟ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತೀವಲ್ವ, ಹಾಗೆ ಇಲ್ಲಿ ಕಾಂಟ್ರ್ಯಾಕ್ಟ್ ಆಗ್ತಿದೆ ಅಂದರೆ ಟೂ ಪಾರ್ಟೀಸ್ ನಡುವೆ ಈ ಎಕ್ಸ್ಚೇಂಜ್ ಇಂಟರ್ಮೀಡಿಯೇಟರ್ ಆಗಿ ಬಂದು ಇಬ್ಬರ ಹತ್ರನೂ ಮಾರ್ಜಿನ್ ಅಮೌಂಟನ್ನು ಇಸ್ಕೊಳುತ್ತೆ. ಇಫ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆ ಡೇಟ್ ಮುಗಿಯೋದಕ್ಕಿಂತ ಮುಂಚೆ ಇದರಿಂದ ಟರ್ಮಿನೇಟ್, ಅಂದರೆ ಈ ಕಾಂಟ್ರಾಕ್ಟಿಂದ ಹೊರಬರಬೇಕು ಅಂತಂದರೆ ಈ ಮಾರ್ಜಿನ್ ಅಮೌಂಟನ್ನು ಅವನು ಬಿಡಬೇಕಾಗುತ್ತೆ. ಆ ಬಿಟ್ಟಿದ್ದ ಅಮೌಂಟನ್ನು ಯಾರು ಅದರಿಂದ ರಿಸ್ಕನ್ನು ಅನುಭವಿಸ್ತಾನೋ ಆ ಪಾರ್ಟಿಗೆ ಆ ಮಾರ್ಜಿನ್ ಅಮೌಂಟನ್ನು ಕೊಡ್ತಾರೆ, ಆಯಿತಾ. ಇಫ್ ಎ ಬಿ ಕಾಂಟ್ರಾಕ್ಟ್ ಆಗಿದೆ, ಆ ಎ ಬಿ ಕಾಂಟ್ರಾಕ್ಟಲ್ಲಿ ಮಧ್ಯ ಈ ಬಿ ಬಿಟ್ಟು ಹೋದರೆ, ಆ ಕಾಂಟ್ರಾಕ್ಟನ್ನು ಬಿಟ್ಟು ಹೋದರೆ ಅವ್ನು ಕೊಟ್ಟಿರೋ ಮಾರ್ಜಿನ್ ಅಮೌಂಟನ್ನು ಈ ಎಗೆ ಕೊಟ್ಟು ಅವನ ರಿಸ್ಕನ್ನು ಮಿನಿಮೈಸ್ ಮಾಡ್ತಾರೆ. ಇದನ್ನು ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂತಲೂ ಹೇಳೋದು. ದಿಸ್ ಈಸ್ ಅಬೌಟ್ ಒ ಟಿ ಸಿ ಆ್ಯಂಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಡಿರವೇಟಿವ್ಸ್. ಈ ಟಾಪಿಕ್ಗೆ ನಿಮ್ಮ ಮಾಡಲ್ 2 ಆಫ್ CMI ಮುಗಿಯುತ್ತೆ, ಓಕೆ. ಇನ್ ಅನದರ್ 2 ಚಾಪ್ಟರ್ಸ್ ಆರ್ explained in next videos. If any mistake regarding chapter 2, you can ask me any questions, okay. Thank you for watching this video.